ನೀವು ಸುಮ್ಮನೆ ಆಲೋಚನೆ ಮಾಡುವುದಿಲ್ಲ. ನಮ್ಮ ಸಮಸ್ಯೆ ನಮಗೆ ಗೊತ್ತುಂಟು. ಏನಾಯ್ತು? ಕೃಷ್ಣ ಆಡಿದ ಮಾತು ನನಗೆ ಬಹಳ ಮನಸ್ಸಿಗೆ ನೋವಾಯ್ತು. ಹೌದೇ? ಎಲ್ಲಿ ನೋವಾಯ್ತು? ಇಲ್ಲೇ. ಹೌದಾ? ಅಲ್ಲುಂಟ ಮನಸ್ಸು. ಇಟ್ಕೊಂಡ್ರೆ ಎಲ್ಲರೂ ನೋಡ್ತಾರೆ ಅಂತ ಕೆಳಗಿಟ್ಟಿದ್ದೇನೆ. ಅದಲ್ಲ, ಕೃಷ್ಣ ಏನು ಹೇಳ, ನೀವು ಯಾವಾಗ ಉದ್ದಾರ ಆಗುದು? ಸೂರ್ಯ ನೆತ್ತಿಗೆ ಬಂದಷ್ಟು ಚಾಪೆ ಬಿಡುವುದಿಲ್ಲ ಅಂತ ಮತ್ತೊಂದಿಲ್ಲ. ಹೌದು, ಹಾಗಾಗಿ ಅವ್ರು ಹೇಳಿದ್ದು. ಆದ್ರೆ ನನಗೆ ಸಿಟ್ಟು ಬಂದಿದ್ದು ಯಾರ ಮೇಲೆ ಗೊತ್ತುಂಟ? ಕೃಷ್ಣನ ಮೇಲಲ್ಲ, ಇವ್ರ ಮೇಲೆ. ಕೃಷ್ಣ ಅಷ್ಟು ಅಧಿಕ ಮಾಡ್ಲಿಕ್ಕೆ ಕಾರಣ ಇವರು. ಮತ್ತೆ ಇವ್ರು ಪಾಪದವರು ಅನ್ಸುತ್ತೆ ಉಂಟು. ಯಾವತ್ತೂ ಹಾಗೆ ನೋಡ್ಲಿಕ್ಕೆ ಮಾತ್ರ ಪಾಪದವರು. ಅವ್ರು ಏನ್ ಹೇಳುದು ಅವನಿಗೆ? ಕೃಷ್ಣಾಯ ವಾಸುದೇವಾಯ ದೇವಕಿ ನಂದಿನಿ ಹಾಲಂಚ ಅಂತ ಹೇಳುದು ಅವನಿಗೆ. ದೇವಕಿ ನಂದಿನಿ ಹಾಲಂಚ. ಒಳ್ಳೆ ಆಗ್ತದೆ, ಒಳ್ಳೆ ಆಗ್ತದೆ. ಇಂತ ಪ್ರಚಾರ ಹೌದು, ನೀವೆಲ್ಲ ಹೇಳುದು. ಹೌದು, ಅದಲ್ವಾ? ನಂದನಾಯಂತ ಚಾ ಹೇಳುದು. ಬಂತು ಇಲ್ಲೋ ಗೊತ್ತಿಲ್ಲ. ಮತ್ತೆ ನೋಡು, ಹಾಗಿರುವಾಗ ಇವ್ರು ಹಾಗೆ ಹೇಳಿದ್ದ ಇಷ್ಟಕ್ಕೆಲ್ಲ ಪರಮ ಭಾಗವತರು. ಪರಮನ ಭಾಗವತರು ಅವರು. ಅದಕ್ಕಾಗಿ ಇವತ್ತು ನಾವು ಬರ್ರಿ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅವನಿಗಿಂತ ಮೊದಲು ಬಂದದ್ದು ನಾವು ಕಲಿವಾ. ಓ ಕೃಷ್ಣಯ್ಯ, ಹಿಂದೂ ಬದಿಯಿಂದ ಬಂದು ತುಳಿದೇನ? ಪಾಪ ಅಲ್ಲಿ ನೋಡ್ದ ಅವನ ಹತ್ರ ಹಿಂದೂ ಬದಿ ಸುಧಾರಿಸ್ಕೊಂಡು ಇಲ್ಲಿ ನೀವು ಬಂದು ನಮ್ಗೆ ಹಿಂದೆ ತುಳಿದ. ಒಂದೇ ಸವನೆ ಕೂಗ್ತಾ ಇದ್ದೀನಿ. ಅದು ಎಂತ ಏನಾಯ್ತು ಅಂತ ಕೂಗ್ತೀನಿ. ಹೊಸತೊಂದು ಸುದ್ದಿಗಳನ್ನು ಹೊಸತೊಂದು ಸುದ್ದಿಗಳನ್ನು ಹೊಸತೊಂದು ಸುದ್ದಿಗಳನ್ನು ಅಂದೆ ಬಿಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸದನು. ಮನಸ್ಸಿಗೆ 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 ಬಂದರೆ ಗ್ರಹಿಸದನು. ಇವರಿಗೆಲ್ಲ ಸಮಸ್ಯೆ ಆಗ್ತದೆ. ತೊಂದ್ರೆ ಇಲ್ಲ. ಹೌದು ಕೃಷ್ಣಯ್ಯ, ಇವತ್ತು ಅವ್ರ ರಸದಲ್ಲಿ ಓಡಿ ಬಂದಿದ್ದು ಅದಕ್ಕೆ. ಯಾವ ರಸದಲ್ಲಿ? ಅವ್ರ ರಸ ಅವಸರದಲ್ಲಿ ಯಾವ್ದೋ ಒಂದ್ ಸರದಲ್ಲಿ ಓಡಿ ಬಂದಿದ್ಯಾಕೆ? ಸಂತೋಷ. ಬಹಳ ಸಂತೋಷದಲ್ಲಿ. ಏನು ವಿಶೇಷ? ಮತ್ತೇನಲ್ಲ, ಹೇಳೋ ಸಮಸ್ಯೆ ಉಂಟು. ಅದು ಹೇಳ್ತಾರೆ ಪ್ರಪಂಚದಲ್ಲಿ. ಅಂದ್ರೆ ಈ ಬೊಮ್ಮನೊಂಡದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಲ್ಲ? ಹೌದೌದು, ನಾನು ಜನಗಣತಿ ಹೋಗ್ಲಿಲ್ಲ. ಯಾವ ಹೊಂಡದಲ್ಲಿ? ಇದು ಬೊಮ್ಮನೊಂಡ. ಆ ಹೊಂಡದಲ್ಲಿ ಹೆಣ್ಮಕ್ಳು ಇರುದಿಲ್ವಾ? ಬ್ರಹ್ಮಾಂಡದಲ್ಲಿ ಅಂತ ಹೇಳ. ಅದ್ರಲ್ಲೇ ಬೊಮ್ಮನ ಹೊಂಡ ಒಂದಿಲ್ಲ. ಅಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಲ್ಲ? ಇತ್ತು ಎಲ್ಲಾ ಹೆಣ್ಣು ಮಕ್ಕಳನ್ನ ಅತಿ ಚಂದ ಯಾರು? ನನ್ನ ಯಾರು ಇಲ್ವ? ಇದೇ ಒಣ ಹುಣಸೆ ಹಣ್ಣು ನಿನಗಿದ್ದದ್ದು. ಒಣಗಿದ್ದಾದ್ರೆ ಬಾಳಿಕೆ ಬರ್ತದೆ. ನಾನು ನೋವಾದದ್ದೇ ಅದು. ಗೊತ್ತಲ್ಲ, ಈ ಹುಣಸೆ ಹಣ್ಣು ಯಾಕೆ ಯಾವತ್ತು
ಅವಳು ನಿನ್ನವಳ ಅಲ್ಲ. ಅವತ್ತಿಂದ ನೀ ಆಲೋಚನೆ ಬಿಟ್ಟಿದ್ದೆ ಅಂತ ಅರ್ಥ. ಅಂದ್ರೆ ಅದಕ್ಕೂ ಚಂದ ನಾವು ನೋಡಿದ್ದೇವೆ. ಹೌದು, ನಾವು ನೋಡಿದವಳು ಹೇಗಿದ್ದಾಳೆ ಗೊತ್ತುಂಟ? ರಾಜಾಗಿದ್ದಳು. ಹೌದಾ? ಚಂದದವಳು. ಹೌದೇನ? ಹೌದಾ? ಎಷ್ಟು ಚಂದ ಗೊತ್ತುಂಟ. ಅದು ತಿಳಿದವರು ಒಂದು ಮಾತು ಹೇಳಿಲ್ವಾ? ತುಸು ತಿನ್ನುವುದಕ್ಕಿಂತ ಕಸ ತಿನ್ನು. ಕಸ ತಿನ್ನುವುದಕ್ಕಿಂತಲೂ ತುಸು ತಿನ್ನುವುದು ಹೇಳಿದ್ದಾರೆ. ಅಂದ್ರೆ ಇದು ಹಾಗೆ. ಇನ್ನು ರಾಧೆ ಅಂತ 1000 ಜನರು ಬಿಡು, ಇವಳು ಒಬ್ಬಳು ಸಾಕು. ತರುಣಿ ಒಬ್ಬಳಿ ಹೇಳು, ತೇಜದಿ ತರುಣಿ ಶೇಷಿಗೂ ಮಿಗಿಲು. ಅದ ಗರ್ಭಿ ತಂಗಿ ಅಲ್ಲ, ಗರ್ಭಿ ತಂಗಿಯ ನರ್ಮನೆ ಶೇಷಿ ಸುದ್ದಿ ಅದಲ್ಲ. ಸೂರ್ಯಕಾಂತ್ ಚಂದ್ರಕಾಂತ್, ಚಂದ್ರಕಾಂತ್ ಸೂರ್ಯಕಾಂತ್ ಅಲ್ವಾ? ಸರಣಿ ಶಶಿಗೂ ಮಿಗಿಲು. ಮಿಗಿಲು. ಹೌದಾ? ಅಷ್ಟು ಚಂದದವಳು. ವರ್ಷ ಎಷ್ಟ? ವರ್ಷ 2 ವರ್ಷ. 2 ನಿನಗೆ 77 ವರ್ಷದವರಲ್ಲ, ನಿನಗೆ ಚಂದಾಗಿ ಕಾಣುವುದು ಹೇಳು ಮಾರ. ನೋಡವಾಲಕ್ಕೆ ಉಂಟನಾ? ನಿನಗೆ ಅವನ ಹೇಳುದು, ನಿನಗೆಲ್ಲ ಹೇಳುದು. ಆ ಗುರುಗಳು ಸಂದೀಪನ್ನಿ ಊರು ಕೇಳ್ಬೇಕು. 2 7 ಅಂದ್ರೆ 77 ಅಲ್ಲ ಪುಣ್ಯಾತ್ಮ. 7 ಕೂಡಿ ಸುಯೇಳು 27. 7 ಕೂಡಿಸು 7 ಅಥವಾ 7 ಗುಣಿಸು 7 14. ನನ್ನ 14 ಮಾಡಿಬಿಟ್ಟು. ಅಷ್ಟು ಚಂದದವಳು. ಹೌದಾ? ಹೌದು. ಅದು ಒಂದು ವಿಚಾರ ಮಹಾರಾಜ. ಏನು? ನಿನಗೆ ನನ್ನ ವಿಷಯ ಗೊತ್ತುಂಟಲ್ಲ? ಯಾವ ಊರಿನಲ್ಲಿ, ಯಾವ ಕೇರಿಯಲ್ಲಿ, ಯಾವ ಓಣಿಯಲ್ಲಿ, ಯಾವ ಹುಡುಗಿಯರಿಗೆ ಎಷ್ಟು ಪ್ರಾಯ ಬರ್ಲಿಕ್ಕಿದ್ದವರು ಎಷ್ಟು, ಪ್ರಾಯ ಬಂದು ಕಳೆದವರು ಎಷ್ಟು ಎಲ್ಲ ಗೊತ್ತಿರುವುದಿದ್ರೆ ನನಗೆ. ಹೌದಾ? ನನಗೆ ಗೊತ್ತಿಲ್ಲಲ್ಲ. ಯಾಕೆ? ಕಾರಣ ಉಂಟು. ನಿನ್ನ ಬಗ್ಗೆ ಪ್ರಚಾರವೇ ಹಾಗುಂಟು. ನಿನಗೆ ನಿನ್ನ ಅಪ್ಪ ಅಮ್ಮ ಬೇರಲ್ಲ, ಮತ್ತೊಬ್ಬರ ಅಪ್ಪ ಅಮ್ಮ ಬೇರಲ್ಲ. ಅಷ್ಟು ಒಳ್ಳೆಯವನು. ಎಂತ ಒಂದು ವಿಶಾಲವಾದ ಹೃದಯ. ಹಾಗೆ ನಿನ್ನ ಅಕ್ಕ ತಂಗಿ ಬೇರಲ್ಲ, ಮತ್ತೊಬ್ಬರ ಅಕ್ಕ ತಂಗಿ ಬೇರಲ್ಲ. ಅದು ಮನಸ್ಥಿತಿಯ ಹಾಗೆ. ಹಾಗೆ ನಿನಗೆ ನಿನ್ನ ಹೆಂಡತಿ ಮಕ್ಕಳು ಬೇರಲ್ಲ, ಮತ್ತೊಬ್ಬರ ಹೆಂಡತಿ ಮಕ್ಕಳು ಬೇರಲ್ಲ. ನೀ ಮನೆಗೆ ಹೋಗಿ ನಿನ್ನ ಹೆಂಡತಿಯನ್ನೇ ಕೇಳು ಮಾರಾಯ, ನಾನು ಹೇಳುವುದಿಲ್ಲ. ಅಲ್ಲ, ಅವಳು ಹೇಳುದು ರೈಲಿನ ಮೇಲೆ ಬೇಡಪ್ಪ. ಈಗ ಹೆಣ್ಣು ಮಕ್ಕಳನ್ನು ಕೇಳುವುದು ಬಿಟ್ಟರೆ ಹೆಂಗಸರು ಕೇಳುವುದು ಬಹಳ ಕಷ್ಟ. ಅವರೇ ನಂಬಿಯಲ್ಲಿ ಇರುವುದಿಲ್ಲಲ್ಲ. ಹಾಗಾಗಿ ಅದೆಲ್ಲ ಅಂದ್ರೆ ಜನ ಆಡಿತು. ಮೊನ್ನೆ ಮತ್ತೊಂದು ಆಕ್ಷೇಪ ಕೇಳಿದೆ ನಿಮ್ಮ ಮೇಲೆ. ಹೌದಲ್ಲ ಕೃಷ್ಣ? ಕೃಷ್ಣ ಜಾರ, ಕೃಷ್ಣ ಜೋರ. ಕೃಷ್ಣ ನೀ ಕಪಾಟ್ ಮಾಡ್ತೇನೆ ಅಂತ. ಹೌದಲ್ಲ? ಕಪಟ ಮಾಡುತ್ತಾರೆ ಹಾಗೆ. ಅಲ್ಲಿಗೆ ಒಂದು ಮತ್ತೆ ಅವ್ರ ಹತ್ರ ಹೇಳಿದೆ. ಹೌದು ಕೃಷ್ಣ, ಅವಳನ್ನು ಅಷ್ಟು ರಕ್ಷಣೆ ನೀಡಲಿಕ್ಕೆ ಕಾರಣ ಏನು? ಗೋವುಗಳು ಗೋಪಾಲಕರು ಎಲ್ಲ ನಾವು ಒಂದ್ಸಲ ಧಾರಾಕಾರವಾಗಿ ಮಳೆಯನ್ನು ತೊಯ್ತಾ ಇರುವಾಗ ನಾವು ಎಲ್ಲರೂ ಮಳೆಯನ್ನು ತೊಯ್ದದ್ದನ್ನು ನೋಡಿ ನೀನು ಇದು ಮಾಡ್ತೇವೆ ನೋಡು. ಇರುವೆರಳಿನಲ್ಲಿ ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದೆ. ಇದ್ಯಾವ ಬೆರಳು? ಅದೌದು. ಇದು ಮಾಡದೆ ಅಂದ್ರೆ ಆಗುವುದಿಲ್ಲ. ಅದೇ ಇದರಲ್ಲಿ ಗಿರಿಯನ್ನ ಎತ್ತಿ ಹಿಡಿದಲ್ಲ ಅಂತ ಹೇಳ್ಬೇಕು. ಆಗ ನಿನ್ನ ಮೇಲೆ ಕರ್ಕೊಂಡೋಗಿ ನಿಮ್ಗೆ ಗೋವಿಂದ ಅಂತೇನೋ ಬಿದಿರು ಕೊಟ್ರಂತಲ್ಲ, ಕೊಟ್ರಂತೆ. ಆ ಹೆಸರು ಕೇಳಿದ ಪಾಪ ಇವ್ರು ಬಹಳ ಹೆಸರೋದು. ನಿನ್ನ ಹೆಸರು ಗೋವಿಂದ ಕತೆ ಗೊತ್ತಾಗ ಅವ್ರ ಪರಿಸ್ಥಿತಿಯ ಗೋವಿಂದ ಅಂತ. ಹಾಗಾಗಿ ಯಾರಿಗೂ ಗೊತ್ತಾಗದೆ ಹೋದಾಗೆ ರಕ್ಷಣೆ ಅಮ್ಮಮ್ಮ ಅಬ್ಬಬ್ಬ ಅದ್ಭುತ ಅದ್ಭುತ. ನೀವೆಂಬ ಮಾತು ಅಷ್ಟು ಅದ್ಭುತವಾದದ್ದು. ನನಗೆ ಬಲು ಚೋದ್ಯ. ನನಗೆ ನಿನ್ನ ಮುಖ ನೋಡಿದಾಗ್ಲೇ ಗೊತ್ತಾಯ್ತು ನಿನಗೆ ಸಫೇದ್ ಆಶ್ಚರ್ಯ ಆಯ್ತು ಅಂತ. ಸರಿ, ಹಾಗಲ್ವ? ಸಖೇದ ಆಶ್ಚರ್ಯ ಅದು ಒಂದು ಮಾತಾ ಮರೆಯ. ಅಂದ್ರೆ ಖೇದ ಯಾವುದಕ್ಕಾಗಿ? ನನಗಿಲ್ಲಿಯ ತನಕ ಗೊತ್ತಿರ್ಲಿಲ್ಲಲ್ಲ ಎನ್ನುವುದು ಒಂದು ಖೇದ. ಈಗ ಗೊತ್ತಾಯ್ತಲ್ಲ ಎನ್ನುವುದು ಆಶ್ಚರ್ಯ. ಇನ್ನೊಂದು ಸಂತೋಷವೂ ಆಗಿದೆ. ಯಾಕೆಂದ್ರೆ ಈಗಲಾದ್ರೂ ಗೊತ್ತಾಯ್ತಲ್ಲ. ಬಹುತರ ಹೊಗಳು ಇವೆಲ್ಲರೂ ಸುದತಿಯ. ಅಂದ್ರೆ ಹಾಗೆಲ್ಲ ನೀವು ಹೊಗಳುವವರೇ ಅಲ್ಲ ಅಲ್ಲಪ್ಪ. ಯಾಕೆಂದ್ರೆ ನಿಮ್ಗೆ ಅಷ್ಟೆಲ್ಲ ಗೊತ್ತಾಗುದಿಲ್ಲ. ಆದ್ರೂ ಇಷ್ಟು ಹೊಗಳ್ತೀರಿ ಅಂತ ಆದ್ರೆ ನಮಗೂ ಗೊತ್ತಾಗ್ತದೆ ಅಂದ್ರೆ ಎಷ್ಟು ಚಂದ ಇರ್ಬೇಕು ನೋಡಲ್ಲ. ಅದು
ವಿಚಾರವನ್ನು ಕೇಳಿದಾಗ ನನಗೇನು ಬಹಳ ಸಮಾಧಾನ ಆಯಿತು. ಆದ್ರೆ ನನಗೊಂದು ಅನುಮಾನವೂ ಬಂತು. ಈಗ ನಿಮಗೆ ನನ್ನನ್ನ ಹತ್ತಿರದಿಂದ ಒಡನಾಡಿದವರು ನೀವು, ನನ್ನ ವಿಷಯ ನಿಮಗೆ ಗೊತ್ತು. ನಮ್ಮ ಹುಡುಗಿಯರ ವಿಷಯ ಅಂದ್ರೆ ಆಯ್ತು. ಯಾವುದೇ ಒಂದು ಹುಡುಗಿಯ ಸುದ್ದಿಯನ್ನು ಹೇಳಿ ಸಂತೋಷ ಚಿತ್ತನಾಗಿ ಹಾರಿ ಕುಣಿತೇನೆ ಎನ್ನುವುದು ನಿಮಗೆ ಗೊತ್ತುಂಟು. ಆದ್ದರಿಂದ ಒಂದು ಹುಡುಗಿಯ ಸುದ್ದಿಯನ್ನು ಮುಂದಿಟ್ಟುಕೊಂಡು ನನ್ನನ್ನು ಕುಣಿಸುವ ಎನ್ನುವ ಕಾರಣಕ್ಕಾಗಿ ನೀವು ಸುಳ್ಳು ಇರಬಾರ್ದು ಯಾಕೆ? ಪರಿಹಾಸ್ಯಕ್ಕಾಗಿ ಆ ವಚನ ಆಡಿರಬಾರ್ದು ಯಾಕೆ? ಈಗ ಹಾಗಲ್ಲ ಅಂತಾದ್ರೆ ಮತ್ತು ಕೆಲವು ವಿಷಯ ಹೇಳುದು. ಎಲ್ಲಿ ಆಕೆ ಗ್ರಹ, ಅವಳ ಮನೆಯಲ್ಲಿ ಅವಳ ಅಪ್ಪ ಅಮ್ಮ, ಅವಳ ಹೆಸರೇನು, ಅವಳಿಗೆ ಮದುವೆ ಆಗಿದೆಯೋ ಹೇಗೆ, ಆದ್ರೂ ತೊಂದರೆ ಇಲ್ಲ. ತೊಂದರೆ ಇಲ್ಲಪ್ಪ, ನಮ್ಗೆ ಗೋಮಯ ಒಂದೇ ಪಾಯಸ ಒಂದೇ ಅಲ್ಲ, ಪರಿಸ್ಥಿತಿಯೇ ಹಾಗೆ. ಮದುವೆ ಆದ್ರೂ ಏನ್ ತೊಂದರೆ ಇಲ್ಲ. ಮದುವೆ ಆದ್ರೆ ಗಂಡ ಇದ್ದಾನೋ ಹೇಗೆ? ಗಂಡ ಇದ್ದಾನೆ ಅಂತಾದ್ರೆ ಅವ ಯಾಕಿದ್ದಾನೆ? ಪ್ರಶ್ನೆ ಲೆಕ್ಕ ಮಾಡ್ತೀನಿ. ಹಾಗೆ ಗಂಡ ಇದ್ದಾನೆ ಅಂತಾದ್ರೆ ಅವ ಮನೆಯಲ್ಲಿ ಇರುವ ಸಮಯಗಳು ಯಾವುವು ಅದು ಬೇಕು ನನಗೆ. ಅದನ್ನೆಲ್ಲ ನೀವು ತಿಳಿಸ್ತೀರಾ? ಸಾಕು ಸಾಕು, ಇಷ್ಟೇ ಹೇಳಿದ್ರೆ ನೀವ್ ಹೇಳಿದ್ದು ಸತ್ಯ ಅಂತ ಆಗ್ತದೆ. ಅದೇ ಹಸಿ ಸುಳ್ಳು. ಇದು ಮುಖ್ಯ ಪ್ರಶ್ನೆ ಯಾವುದು, ಉಪ ಪ್ರಶ್ನೆ ಯಾವುದು? ಎಲ್ಲವುದು ಮುಖ್ಯ ಪ್ರಶ್ನೆ. ಹೌದಾ? ನಿಂಗೆ ಹೇಳ್ಬೇಕಲ್ಲ, ಅಷ್ಟೇ ಹೇಳುದಿಲ್ಲ. ಸುಳ್ಳೆ ಒಬ್ಬಳು ಚಂದದವಳು ಇದ್ದಾಳೆ ಅಂತ ವಿಷಯ ಹೇಳಿದ್ರೆ ಇವನಿಗೆ ಅವಳು ಜಾತಕವೇ ಬೇಕು. ಮತ್ತೆ ಹೇಳಿ ಸುಳ್ಳು ಅಂತ ಗೊತ್ತಾಗೋಯ್ತು, ಮತ್ತೆ ಹೇಳುದು ಬೇಡ. ಬರೀ ಸುಳ್ಳೆ. ಕಾಲಾಣೆ ಸತ್ಯ ಅಂದ್ರೆ ಮುಕ್ಕಾಲಾಣೆ ಸುಳ್ಳೆ ಅಲ್ವಾ? ಕಾಲಾಣೆ ನನ್ನ ಕಾಲ. ಹೌದು. ಹೌದಾ ಕೃಷ್ಣಯ್ಯ ಹೇಳ್ಬೇಕು ಅಂತ ಬಂದದ್ದು. ಹೌದಾ? ಹೌದು. ಹಾಗಂತ ಅವಳು ನಿನಗೆ ಬಹಳ ಹತ್ತಿರದವಳು. ಅಂದ್ರೆ ನಿಂತ್ಕೊಂಡದ್ದಲ್ಲ, ಈ ನಿನ್ನ ಅತ್ತೆ ಕಿರುವತ್ತಿ ಇದ್ಲಲ್ಲ, ಸೌದತ್ತಿ ಆಕೆ ಅಲ್ವಾ? ಕಿರುವತ್ತಿ ನಿನ್ನ ಅತ್ತೆ ಕುಲವತಿ. ಕುಲಾವತ್ತಿಗೆ ಇವಳು ಮಗಳು. ಹೇಳು ನಂದ್ರೆ ಅದೇ ಸುದ್ದಿ ಅಲ್ವಾ? ಅವಳಿಗೆ ಎಷ್ಟು ಜನ ಹೆಣ್ಣು ಮಕ್ಕಳು ಹೇಳು? 7 ಜನ ಅಂತೂ ವರ್ತಮಾನ ಉಂಟು. ಈಗ ನಿನ್ನ ಪರಿಚಯದಲ್ಲಿ ಎಷ್ಟು ಜನ ಇದ್ದಾರೆ? 6 ಜನ ನನ್ನ ಒಳಗೆ ಇದ್ದ. ಹಾಗಿದ್ರೆ ಇದು ಕೊನೆಯೇ. ಹೌದಾ? ಹಿರಿಯ ತಂಗಿ ಅವಳು. ಹೆಸರೇನು ಗೊತ್ತುಂಟ? ಹೆಸರೇನು? ಚಂದ್ರಾವಳಿ. ಇನ್ನೊಂದು 4-6 ತಿಂಗಳ ಮೇಲೆ ಕೆಲವು ತೋಟಕ್ಕೆ ನೀರು ಏನ್ ಚುಳಿಸ್ಬಿಡಿಸ್ತೆ ಮರ. ಚಂದ್ರಾವಳಿ. ಅಪ್ಪಪ್ಪ, ಅವಳ ಹೆಸರೇ ಅಷ್ಟು ಕುಲಕೋತ್ಸವವನ್ನು ಅನುಭವಿಸುವ ಹಾಗೆ ಮಾಡುತ್ತದೆ. ಇನ್ನು ಅವಳನ್ನು ನೋಡಿದ್ರೆ ಅವಳು ಚಂದ ಒಂದು ಎಷ್ಟು ಒಂದೇ ಮಾತು ಹೇಳ್ತಾರೆ, ಪ್ರಪಂಚದಲ್ಲಿ ನೀನು ಎಲ್ಲೇ ಹುಡುಕು ಅವಳಿಗೆ ಜೋಡಿಲ್ಲ. ಹೌದಾ? ಹೌದು. 6 ವರ್ಷ ಗಟ್ಟಿ ಉಂಟಾಗಿದೆ. ಎಂತದ ಅದಲ್ವಾ? ಜೋಡು ಜೋಡು ಜೋಡಿಯಾದವರಿಲ್ಲ, ಸಮಾನಕ್ಕಂದರಿಲ್ಲ. ಹಾಗಂತ ನೀನ್ ಕೇಳಿದ್ದು ಒಂದು ಬೇಕು ಅಂತ ಕೇಳಿದ್ಯೋ ಬಾಯಿ ತಪ್ಪು ಕೇಳಿದ್ಯೋ ಗೊತ್ತಿಲ್ಲ. ಅವಳಿಗೆ ಮದುವೆ ಆಗಿತ್ತು. ಆಗಿದ್ಯಾ? ಒಂದ್ ದೃಷ್ಟಿಯಿಂದ ದಾರಿ ನೇರಾಯ್ತು ಬಿಡು. ಹಾಗಂತ ಅವಳು ಕಂಡು ಯಾರು ಯಾರು ಅವನು ನಮ್ಮ ಪರಿಚಯದವನೇ. ಹೌದಾ? ಹೌದು. ಆ ಮಕ್ಳು ನಮ್ಮೊಟ್ಟಿಗೆ ಈಗ ದನ ಕಾಯುವಾಗ ಮೂಗ ಸುರಿಸ್ತದ್ನೇ ತಿಂದು ಹುಳಿ ಆಗ್ತದೆ ಹೇಳ್ತಿರ್ತಿರ್ತಾರೆ. ಅವ ಚಂದ ಚಂದಗೋಪ. ಚಂದಗೋಪ ಹೌದನ? ಅವನೇ ಉಳ್ಕಂಡ ಇಲ್ಲೆಲ್ಲ ಇರ್ಬೇಕು. ಯಾರು? ಇಲ್ವಾ? ಇಲ್ಲ. ಯಾವತ್ತು ಅವನು ಇವಳನ್ನು ಮದುವೆ ಆದ್ನ ಮಗ ಊರ್ ಬಿಟ್ಟ. ಹೌದಾ? ಹೌದು. ಯಾಕೆ ಕೇಳಿದ್ರೆ ತಾವು ಶ್ರೀಮಂತಿದ್ದೀರಲ್ಲ. ಹೌದು, ಸರ್ವಶ್ರೀಗಳು. ಸುಮ್ಮನೆ ಯಾವ್ದೋ ಮಕ್ಕಳಿಗೆ ನಾವೇ ಕಪ್ಪ ಇಳಿಸ್ಕೊಳ್ಬೇಕು ಅಂತ ನೋಡ್ಬಿಟ್ಟ. ಹೌದು. ಎಲ್ಲಿದ್ದ? ದೂರದ ಸಿಂಧೂ ಗ್ರಾಮದಲ್ಲಿ ಮನೆ ಮಾಡ್ಕೊಂಡಿದ್ದಾನೆ. ಓಹೋ, ಹೌದು. ಮದುವೆ ಆದ್ಮೇಲಿಂದ ಅವನಲ್ಲೇ ಇದ್ದಾನೆ. ನಾನು ನಂಬುದಿಲ್ಲ ಅದು. ಯಾಕೆ? ಯಾಕೆಂದ್ರೆ ನೀವು ಬೆಳಕಿರುವಾಗಲೇ ಒಬ್ಬನೇ ಹೊರಗೆ ಬೀಳುವನಲ್ಲ ನೀವು. ಇಲ್ಲಮ್ಮ. ಹಾಗಾದ್ರೆ ಆ ಊರಿನಲ್ಲಿರುವಂತ ಅವಳ ವಿಷಯ ನಿನಗೆ ಇಲ್ಲ ಹೇಗೆ ಗೊತ್ತಾಯ್ತು?
ಕನ್ನಿ ಮಜ್ಜನ ಗೈದು ಕನ್ನಿ ಮಜ್ಜನ ಗೈದು ಕನ್ನಿ ಮಜ್ಜನ ಗೈದು ಮಡಿ ಉಡುತ್ತಿವೆ ಕಂಡೆ ಕನ್ನಿ ಮಜ್ಜನ ಗೈದು ಮಡಿ ಉಡುತ್ತಿವೆ ಕಂಡೆ ನಿನ್ನೋಡೆ ಸುಡೆಯುವ ನಿನ್ನೋಡೆ ಸುಳ್ಳುವ ಬೆಳಗಿ ನೋಳು ಕನ್ನೆ ಮಜ್ಜನಗೈದು ಮಡಿಯುಡುತ್ತಿರಿ ಕಂಡೆ ನಿನ್ನೋಡೆ ಸುಳ್ಳ ಬೆಳಗಿ ನೋಡುತ್ತೆ ನಿನ್ನೋಡೆ ಮುಂದೆ ರಾತ್ರಿಯ ಓ ಕೃಷ್ಣಯ್ಯ, ಆ ವಿಷಯ ನಮಗ್ ಗೊತ್ತಾಗುತ್ತೆ ಹೇಗೆ? ಬಹುತೇಕ ಒಂದೇ ರಾತ್ರಿ ಅವಳನ್ನು ಕರ್ಕೊಂಡು ಬಂದಿರ್ಬೇಕು. ಹ, ನಿನ್ನೆ ಬೆಳಿಗ್ಗೆ ನಮ್ಮ ಕೆಂಪಿ ಮಗಳು ಹುಂಡಿ ಕಾಣ್ಲಿಲ್ಲ. ಹೌದಮ್ಮ ಹ, ಹುಡುಕ್ತಾ ಹೋದೆ. ಹೋಗ್ತಾ ಹೋಗ್ತಿದ್ದೆ ಮಧ್ಯಾಹ್ನ ಆಯ್ತು. ನೀರಡಿಕೆ ಅದು ಇದು ನೀರಡಿಕೆ ಕೆಂಪು ಯಾವ್ದಿಲ್ಲ ಇದು ಅಲ್ಲ, ಇದು ನೀರಡಿಕೆ ಹೊನ್ನಾಳಿಕೆ ತಮ್ಮ ನೀರಡಿಕೆ. ನೀರಡಿಕೆ ಬಾಯಾರಿಕೆ ಹಾ, ಅದೇ ಆಯ್ತು. ನೀರು ಕುಡಿಬೇಕು ಅಂತ ಪಕ್ಕ ಅಕ್ಕದಲ್ಲಿ ನೋಡಿದೆ. ಅಕ್ಕಪಕ್ಕದಲ್ಲಿ ನೋಡಿದೆ ಒಂದು ಮನೆ ಕಣ್ಣಲ್ಲಿ ಬಿತ್ತು. ಕಣ್ಣು ಮುಚ್ಕೊಂಡ್ಯಾ ಅಲ್ಲ, ಇದು ನಿನ್ನ ದೃಷ್ಟಿಗೆ ಗೋಚರಿಸಿತ್ತು. ಹೋಗಿ ನೋಡುವಾಗ ನೀನ್ ಅತ್ತೆ ಮನೆ. ಹಾ ಹೋಗಿ ಬಾಗಿಲನ್ನು ನಿಂತ್ಕೊಂಡು ಯೋಗ ಅಮ್ಮ ಕುಡಿಲಿಕ್ಕೆ ಒಂದ್ ತಂಬಿಗೆ ನೀರು ಕೊಡಿ ಅಂದೆ. ನಿನ್ನ ಅತ್ತೆ ಬಂದು ಒಂದ್ ತಂಬಿಗೆ ತಗೊಂಡು ಆ ತಂಬಿಗೆ ನಿನ್ನ ಅತ್ತೆ ಮುಖ ಎರಡು ಸಾರ್ವಜನಿಕ ಬಾವಿಕಟ್ಟೆ ಕೊಡ್ಕೊಂಡೋಗಿ ಅದು ಒಂದು ಕಿಷ್ಟಯ. ಅವಳು ನೋಡಿದಾಗ ನಂಗೆ ಅನುಮಾನ, ಬಾಲ್ಯದಲ್ಲಿ ನಿನ್ನ ಅತ್ತೆಗೆ ಯಾವ್ದೋ ದೊಡ್ಡ ಕಾಯಿಲೆ ಬಂದಿರ್ಬೇಕು. ಹೌದು, ಈ ದೊಡ್ಡ ಗೋಡೆ ಮೇಲೆ ಸಣ್ಣ ಕಲ್ಕೊಂಡಿಟ್ಟು ಹಾಕಾಗ್ತದೆ ಅವಳು. ಮುಖ ಹಾಕ್ಬಿಟ್ಟು ಮುಯ್ಯ ಸಮ ಇತ್ತಲ್ಲ. ನಿನ್ನ ಅತ್ತೆ ಬರುದು ನೋಡ್ರಿ ಒಳ್ಳೆ ಹುಲ್ಲುಗಾಡಿ ಬಂದಾಗಿದ್ದು ಬಂದು ಅವ್ರು ತಂಪಿಗೆ ತಕೊಂಡು ಪ್ರಭಾತ್ ಅಂತ ನನ್ನ ಬಿಸಾಡು. ಬಾವಿಯಲ್ಲುಂಟು, ಹಗ್ಗನು ಅಲ್ಲೇ ಉಂಟು. ನೀರು ಎತ್ತು ಕುಡ್ಕೊಂಡು ತಂಬಿಗೆ ತೊಳೆದಿಟ್ಟು ಹೋಗು. ಒಂದು ಬದುಕದೆ ಮರೆಯ ಬಾಯಿ ತಪ್ಪು ಬಾವಿನೇ ತೊಳೆದಿಟ್ಟು ಹೋಗುದು ನೀರಿಗೆ ಅಲ್ಲ. ಅಲ್ಲ ಅವಳು ಹೇಳಿಲ್ಲ, ಯಾಕೆ ಗೊತ್ತುಂಟ? ಅಷ್ಟು ಅವಳು ಹೇಳಿದ್ಲು ಅಂತ ಆದ್ರೆ ನೀನು ಅಷ್ಟು ಮಾಡುವವನೇ ಮರು ದಿವಸ ಮತ್ತೆ ನೀರಿಗೆ ಅವಳು ಹುಟ್ಟಬೇಕು. ಹಾಗೆ ಮಾಡುವವನೇ ಅದು ಸರಿ ಹೇಳ್ತಾ ಗೊತ್ತಿಲ್ಲ. ಆಯ್ತು ಅಂದ್ರೆ ಹೋಗಿ ಹಕ್ಕಕ್ಕೆ ತಂಬಿಗೆ ಹಾಕಿ ಅತ್ತ ಬಾವಿಗೆ ಬಿಟ್ಟಿದ್ನೇನು ಅಲ್ವಾ ಶಬ್ದ ಆಕಸ್ಮಿಕ ಬಂತು. ನನಗೆ ಹೆದರಿಕೆಗೆ ಹಗ್ಗ ಕೈ ತಪ್ಪಿ ತಂಬಿಗೆ ಹಗ್ಗ ಎಲ್ಲ ಬಾವಿಗೆ ಬಿತ್ತು. ನನಗೆ ಬಹಳ ಹೊತ್ತು ಎಚ್ಚರ ಆಗಲಿಲ್ಲ. ಆಮೇಲೆ ನಾನು ವಿಕಾರ ಮಾಡಿದೆ ಸ್ವಲ್ಪ ಹೊತ್ತಿನ ಮೇಲೆ. ಅಲ್ಲ ಮಾಡಿ ಬೇಡ, ವಿಕಾರ ವಿಚಾರ ವಿಚಾರ ಮಾಡಿ ಶಬ್ದ ಎಲ್ಲಿಂದ ಬಂತು ಆಗ ಗೊತ್ತಾಯ್ತು. ಅತ್ತೆ ಮನೆ ಬಚ್ಚಲ ಮನೆಯಿಂದ ಬಂದ ಶಬ್ದ. ನಿನ್ನ ಅತ್ತೆ ಮನೆ ಬಚ್ಚಲ ಮನೆ ಮನೆ ಹಿಂದ್ಗಡೆ ಉಂಟು. ಹೌದೌದು, ನಿಮ್ಮ ಮನೆಯ ಜಗಲಿ ಮೇಲಿಲ್ಲ, ನಮ್ಮನೆ ಜಗಲಿ ಅದೇ ಹಾಗಿಲ್ಲ, ಜಗಲಿಯ ಹಿಂದ್ಗಡೆ. ಆದ್ರಿಂದ ಹಾಗಿಲ್ಲ. ಅದು ಎಲ್ಲರ ಮನೆಯಲ್ಲೂ ಬಚ್ಚಲ ಮನೆ ಹಿಂದೆ ಇರುವುದು. ಹೌದಾ? ಹೌದು, ತಲೆ ಇದ್ದವ್ರ ಮನೇಲಿ ಮಾತ್ರ ಆಗಿರುವುದು. ನಾನೇನು ಆಲೋಚನೆ ಮಾಡಿದೆ, ನನಗೆ ನೀರು ಕುಡಿಲಿಕ್ಕೆ ತಂಬಿಗೆ ಕೊಟ್ಟು ನಿನ್ನ ಅತ್ತೆ ಹಂಡೆ ನೀರು ಕಾಯ್ಲಿಕ್ಕೆ ಹೋದ್ರು. ಹೌದು, ಪಾಪ ಕಾಲ್ಜಾರ್ ಹಂಡೆ ಮೇಲೆ ಬಿದ್ದು ನಿನ್ನ ಅಕ್ಷೋದು ಪುಣ್ಯಾತ್ಮ ಅಂತ ನಾ ತಿಳ್ಕೊಂಡೆ. ಕಲ್ಪನೆ ಊಹೆ ಮಾಡಿ. ಹೌದು, ಮನೆ ಒಳಗೆ ಹೋಗ್ಲಿಕ್ಕೆ ಆಗ್ತದೇನಾ? ತಂಬಿಗೆನೆ ತೊಳೆದಿಟ್ಟು ಹೋಗು ಅಂತ ಹೇಳಿದ್ದಾಳೆ. ಹೌದು, ಮನೆ ಒಳಗೆ ಹೋದ್ರೆ ಮನೆ ತೊಳೆದು ಹೋಗು ಅಂದ್ರೆ ಹೌದು ಕಷ್ಟ. ಮುಂದೆಯ ನಮ್ಗೆ ತಂಬಿಗೆ ತೊಳೆಯೋದಾದ್ರೂ ಕಷ್ಟ, ಮನೆ ತೊಳೆಯೋದೇ. ಆಮೇಲೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಈ ನೋಡ್ತೇನೆ ಆ ಗೋಡೆ ಪಕ್ಕ ಕಲ್ಲು ಹಾಕಿದ್ರು. ಮೇಲೆ ಅದು ಸೋಗೆ ಮುಚ್ಚಿದ್ದಲ್ವಾ. ಯಾವತ್ತೋ ಒಂದ್ ತೆಂಗಿನಕಾಯಿ ಅಂತ ಬಿದ್ದು ಒಂದು ಕಿಂಡಿ ಹಾಕೊಂಡಿತ್ತು. ಈಗ ನೋಡಿದೆ, ನಾನು ನೋಡುವಾಗ ಅದೇ ಚಂದ್ರಾವಳಿ ನಾನು ಪೂರೈಸಿಕೊಂಡು ಮನೆ ಬಟ್ಟೆ ಉಟ್ಕೊಳ್ತಾ ಇದ್ದ ಕೃಷ್ಣ. ಅಂದರೆ ಅವಳು ಇಲ್ಲಿಯ ನಂದಗೋಕುಲಕ್ಕೆ ಬಂದಿದ್ದಾಳೆ ಅಂತ ಆಯ್ತು. ಹೌದು, ಬಾಯಿ ಕಟ್ಟು ಬಾಯಿ ಕಟ್ಟು ಮಾತಾಡ್ಲೇಬಾರ್ದು, ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಸಂಬಂಧವೇ ಇಲ್ಲ. ಚಂದ್ರಾವಳಿ ವಿಷಯ ನಮ್ಗೆ ಗೊತ್ತಿಲ್ಲ, ನಾವು ಓಡ್ಲೇ ಇಲ್ಲ.
ನಾವು ಇರಬೇಕು. ಎಲ್ಲಿಯಾದ್ರೂ ನಮಗೆ ಗೊತ್ತಾಗಿದೆ ಎನ್ನುವುದು ಅವರಿಗೆ ಗೊತ್ತಾಯ್ತು ಅಂತಾದ್ರೆ ಇಲ್ಲಿಂದ ಸ್ಥಳ ಬಿಡಿಸ್ತಾರೆ. ಹಾಗಾಗಿ ಸಂದರ್ಭ ನೋಡುವ, ಸಂದರ್ಭ ಬಂದೇ ಬರ್ತದೆ. ಕಾದು ಕಾದು ಸರಿಯಾಗಿ ನಾನು ವ್ಯವಸ್ಥೆ ಮಾಡ್ತೇನೆ. ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ, ಅಲ್ಲದೆ ಮತ್ತೆ ನೀರಿಗೆ ಬಂದವಳು ಬಾವಿ ಹಾರದಿರುವಳೆ. ಯಾರು ಇರ್ಲಿ, ಈಗ ನಾವು ಎಲ್ಲ ಹೊರ ಬಿಟ್ಟು ಬಿಡೋಣ. ನಮ್ಗೆ ಸಂಬಂಧವೇ ಇಲ್ಲ, ಆ ವಿಷಯ ಮಾತಾಡೋದೇ ಬೇಡ. ನಿತ್ಯದ ಕರ್ಮ ಯಾವುದು ದನ ಕಾಯೋದು. ಅಲ್ಲ ಹೊರಟು